ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಇದು ಹೇಗೆ ನಡೆಯುತ್ತೆ, ಇದರ ಪ್ರತಿಯೊಂದು ಹಂತವನ್ನು ನೀವೆಲ್ಲ ಸೇರಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಸಂಘದ ಪ್ರತಿಯೊಬ್ಬ ಸದಸ್ಯರ ಮನಸ್ಸಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡೋದು ಹೇಗೆ? ಇದರಲ್ಲಿ ನಮ್ಮ ಪಾತ್ರವಾದ್ರೂ ಏನೋ? ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳ್ಳೋಣ. ಅದು ಕೂಡ ಸಂಘದ ಅಧಿಕೃತ ನಿಯಮಗಳ ಪುಸ್ತಕ ಅಂದ್ರೆ ಬೈಲಾ ಏನ್ ಹೇಳುತ್ತೋ ಅದರ ಆಧಾರದ ಮೇಲೇನೆ. ಸರಿ, ಹಾಗಿದ್ರೆ ಈ ವಿಶ್ಲೇಷಣೆಯಲ್ಲಿ ನಾವ್ ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಸಂಘದ ರಚನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಚುನಾವಣೆಯ ಪ್ರತಿಯೊಂದು ಹಂತವನ್ನು ಡೀಟೇಲ್ ಆಗಿ ನೋಡೋಣ. ಅದಾದ್ಮೇಲೆ ಆಯ್ಕೆಯಾದವರ ಜವಾಬ್ದಾರಿಗಳೇನು, ಹಣಕಾಸಿನ ವಿಚಾರಗಳು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲೂ ನಮ್ಮ ಪಾಲ್ಗೊಳ್ಳುವಿಕೆ ಯಾಕಿಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಓಕೆ, ಹಾಗಿದ್ರೆ ಮೊದಲನೇ ಹೆಜ್ಜೆ ಸಂಘದ ಅಡಿಪಾಯ ಅಲ್ವಾ? ನೋಡಿ, ಯಾವುದೇ ಒಂದು ಚುನಾವಣೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆ ಸಂಘಟನೆ ಯಾಕಿದೆ, ಅದರ ರಚನೆ ಹೇಗಿದೆ ಅಂತ ತಿಳ್ಕೊಳ್ಳೋದು ಅದು ತುಂಬಾನೇ ಮುಖ್ಯ. ಇಲ್ನೋಡಿ, ಸಂಘದ ಮುಖ್ಯ ಉದ್ದೇಶಗಳು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಮೊದಲನೇದಾಗಿ ನಮ್ಮೆಲ್ಲ ಶಿಕ್ಷಕರ ಹಕ್ಕುಗಳು ಮತ್ತೆ ಹಿತಾಸಕ್ತಿಗಳನ್ನ ಕಾಪಾಡೋದು. ಎರಡನೆಯದು ನಮ್ಮ ವೃತ್ತಿಪರ ಬೆಳವಣಿಗೆಗೆ ಸಪೋರ್ಟ್ ಮಾಡೋದು. ಮೂರನೇದು ಶಿಕ್ಷಣ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಿಸೋಕೆ ಪ್ರಯತ್ನ ಪಡೋದು. ಮತ್ತು ನಮ್ಮೆಲ್ಲ ಸದಸ್ಯರ ಕಲ್ಯಾಣಕ್ಕಾಗಿ ಹೊಸ ಹೊಸ ಯೋಜನೆಗಳನ್ನ ರೂಪಿಸೋದು. ಅಸ್ಲಿಗೆ ಇದೇ ನಮ್ಮೆಲ್ಲರ ಸಾಮೂಹಿಕ ಶಕ್ತಿ. ನಮ್ಮ ಸಂಘದ ರಚನೆ ಹೇಗಿದೆ ಅಂದ್ರೆ, ಇದೊಂದು 3 ಹಂತದ ವ್ಯವಸ್ಥೆ. ಅಂದ್ರೆ ತಳಮಟ್ಟದಲ್ಲಿ ತಾಲೂಕ್ ಲೆವೆಲ್, ಅದರ ಮೇಲೆ ಜಿಲ್ಲಾ ಲೆವೆಲ್ ಮತ್ತು ಎಲ್ಲವನ್ನೂ ಒಗ್ಗೂಡಿಸಕ್ಕೆ ರಾಜ್ಯಮಟ್ಟ. ಚುನಾವಣೆಗಳು ಈ 3 ಹಂತಗಳಲ್ಲಿ ನಡೆಯುತ್ತೆ. ಇದ್ರಿಂದ ಏನಾಗತ್ತೆ ಅಂದ್ರೆ, ಪ್ರತಿಯೊಂದು ಹಂತದಲ್ಲೂ ನಮ್ಮೆಲ್ಲ ಸದಸ್ಯರ ಪ್ರಾತಿನಿಧ್ಯ ಖಚಿತವಾಗತ್ತೆ, ಪ್ರತಿಯೊಬ್ಬರ ಧ್ವನಿಗೂ ಬೆಲೆ ಸಿಗತ್ತೆ. ಸರಿ, ಈಗ ಬರೋಣ ಅಸಲಿ ವಿಷಯಕ್ಕೆ. ಅಂದ್ರೆ ನಮ್ಮೆಲ್ಲರ ಗಮನ ಇರೋ ಚುನಾವಣಾ ಪ್ರಕ್ರಿಯೆ ಬಗ್ಗೆ. ನಮ್ಮ ನಾಯಕರನ್ನ ಆಯ್ಕೆ ಮಾಡೋ ಈ ಪ್ರಜಾಸತ್ತಾತ್ಮಕ ಹಾದಿ ಇದು ನಿಖರವಾಗಿ ಹೇಗೆ ನಡೆಯುತ್ತೆ? ಒಂದೊಂದೇ ಸ್ಟೆಪ್ ಅನ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಮತ್ತು ತುಂಬಾನೇ ಮುಖ್ಯವಾದ ಪಾಯಿಂಟ್ ಅದು ಅಧಿಕಾರಾವಧಿ. ತಾಲೂಕಾಗಿರ್ಲಿ, ಜಿಲ್ಲೆಯಾಗಿರ್ಲಿ ಅಥವಾ ರಾಜ್ಯ ಮಟ್ಟವೇ ಆಗಿರಲಿ, ಯಾವುದೇ ಹಂತದಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳ ಟರ್ಮ್ ಬಂದು 5 ವರ್ಷಗಳು. ಅಂದ್ರೆ ಏನು? ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ಸಂಘದ ಚುಕ್ಕಾಣಿ ಹಿಡಿಯೋ ಹೊಸ ನಾಯಕರನ್ನ ಆಯ್ಕೆ ಮಾಡೋ ಒಂದು ದೊಡ್ಡ ಅವಕಾಶ ನಮ್ಮೆಲ್ಲರಿಗೂ ಸಿಗುತ್ತೆ. ಇಲ್ಲಿರೋ ಟೈಮ್ಲೈನ್ ನೋಡಿ, ಇದೇ ಚುನಾವಣೆಯ ಸಂಪೂರ್ಣ ಬ್ಲೂ ಪ್ರಿಂಟ್. ಈ ಇಡೀ ಪ್ರಕ್ರಿಯೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಮೊದಲ್ಗೆ ಅಧಿಸೂಚನೆ ಹೊರಡಿಸ್ತಾರೆ, ಅಂದ್ರೆ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಆಗುತ್ತೆ. ಆಮೇಲೆ ಸ್ಪರ್ಧಿಸ್ಬೇಕು ಅನ್ನೋ ಆಸಕ್ತಿ ಇರೋರು ನಾಮಪತ್ರ ಸಲ್ಲಿಸೋಕೆ ಅವಕಾಶ. ಸಲ್ಲಿಸಿದ ನಾಮಪತ್ರಗಳನ್ನ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡ್ತಾರೆ. ಅದಾದ್ಮೇಲೆ ಯಾರಿಗಾದ್ರೂ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅನ್ಸಿದ್ರೆ ಅದಕ್ಕೂ ಅವಕಾಶ ಇರುತ್ತೆ. ಅದನ್ನೇ ನಾಮಪತ್ರ ಹಿಂಪಡೆಯುವಿಕೆ ಅನ್ನೋದು. ಇದೆಲ್ಲ ಆದ್ಮೇಲೆ ನಮ್ಮೆಲ್ಲರ ಹಕ್ಕಾದ ಮತದಾನ ಮತ್ತು ಕೊನೆಗೆ ಮತ ಎಣಿಕೆ ನಡೆದು ರಿಸಲ್ಟ್ಸ್ ಡಿಕ್ಲೇರ್ ಆಗುತ್ತೆ. ಪ್ರತಿಯೊಂದು ಹಂತವೂ ತುಂಬಾನೇ ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಹಾಗಿದ್ರೆ ವೋಟ್ ಮಾಡೋರ್ಯಾರು, ಸ್ಪರ್ಧೆ ಮಾಡೋರ್ಯಾರು ಅಂತ ಪ್ರಶ್ನೆ ಬರ್ಬೋದು. ಉತ್ತರ ತುಂಬಾನೇ ಸಿಂಪಲ್. ಯಾರು ಸಂಘದ ವಾರ್ಷಿಕ ವಂತಿಗೆಯನ್ನ ಸರಿಯಾಗಿ ಕಟ್ಟಿದಾರೋ ಅಂತಹ ಪ್ರತಿಯೊಬ್ಬ ಮಾನ್ಯ ಸದಸ್ಯರಿಗೂ ವೋಟ್ ಹಾಕೋ ಅಧಿಕಾರ ಇದೆ. ಹಾಗೆ ಯಾವುದೇ ಹುದ್ದೆಗೆ ನಿಂತು ಸ್ಪರ್ಧಿಸೋ ಸಂಪೂರ್ಣ ಹಕ್ಕು ಇದೆ. ನೋಡಿ, ಇದೇ ನಮ್ಮ ಸಂಘದ ಅಸಲಿ ಪ್ರಜಾಸತ್ತಾತ್ಮಕ ಶಕ್ತಿ. ಓಕೆ, ಚುನಾವಣೆ ಮುಗೀತು, ರಿಸಲ್ಟ್ ಬಂತು, ನಾಯಕರು ಆಯ್ಕೆಯಾದ್ರು. ಅದ್ಭುತ. ಆದ್ರೆ ಈಗ ಮುಂದೇನು, ಅವರ ಜವಾಬ್ದಾರಿಗಳೇನು, ಅವರು ನಮ್ಗೋಸ್ಕರ ಏನ್ ಮಾಡ್ಬೇಕು, ಇದನ್ನ ಕೇಳಿ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಹಕ್ಕು ಅಲ್ವಾ? ಈ ಟೇಬಲ್ ನೋಡಿ ಎಲ್ಲವೂ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅಧ್ಯಕ್ಷರು ನಮ್ಮ ಸಂಘದ ಮುಖ್ಯಸ್ಥರು, ಇಡೀ ಸಂಘಕ್ಕೆ ಮಾರ್ಗದರ್ಶನ ನೀಡ್ತಾರೆ. ಇನ್ನು ಪ್ರಧಾನ ಕಾರ್ಯದರ್ಶಿ ಅವರನ್ನ ಸಂಘದ ಬೆನ್ನೆಲುಬು ಅಂತಾನೇ ಹೇಳ್ಬೋದು. ಯಾಕಂದ್ರೆ ದಿನನಿತ್ಯದ ಆಡಳಿತ, ದಾಖಲೆಗಳ ನಿರ್ವಹಣೆ ಎಲ್ಲ ಇವರದ್ದೇ ಜವಾಬ್ದಾರಿ. ಹಾಗೆ ಖಜಾಂಚಿ, ಹೆಸರೇ ಹೇಳೋ ಹಾಗೆ ಇವರು ನಮ್ಮ ಸಂಘದ ಹಣಕಾಸಿನ ಮಂತ್ರಿ. ಎಲ್ಲ ಲೆಕ್ಕಪತ್ರಗಳು ಇವರ ಕೈಯಲ್ಲಿ. ಮತ್ತು ಉಪಾಧ್ಯಕ್ಷರು, ಅಧ್ಯಕ್ಷರು ಲಭ್ಯವಿಲ್ಲದಿದ್ದಾಗ ಅವರ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಾರೆ. ಪ್ರತಿಯೊಂದು ಹುದ್ದೆಗೂ ಅದರದೇ ಆದ ಮಹತ್ವ ಇದೆ. ನೋಡಿ, ಯಾವುದೇ ಒಂದು ಸಂಘಟನೆ ಗಟ್ಟಿಯಾಗಿ ನಿಂತು ಕೆಲ್ಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಣಕಾಸಿನ ಬಲ ಇರ್ಲೇಬೇಕು. ಅದು ತುಂಬಾ ಮುಖ್ಯ. ನಮ್ಮ ಸಂಘದ ಆರ್ಥಿಕ ಶಕ್ತಿಯ ಮೂಲ ಯಾವ್ದು ಗೊತ್ತಾ? ಬೇರೆ ಯಾರೂ ಅಲ್ಲ, ಸದಸ್ಯರಾದ ನಾವು ಕಟ್ಟೋ ವಾರ್ಷಿಕ ವಂತಿಗೆನೆ. ಅದ್ರ ಬಗ್ಗೆನೂ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಸಂಘದ ಬೈಲಾ ಪ್ರಕಾರ
ಪ್ರತಿಯೊಬ್ಬ ಸದಸ್ಯರು ವರ್ಷಕ್ಕೆ ಕಟ್ಟಬೇಕಾದ ಸದಸ್ಯತ್ವ ಶುಲ್ಕ ಕೇವಲ 200 ರೂಪಾಯಿಗಳು. ಈ 200 ರೂಪಾಯಿ ನಮ್ಗೆ ಸಣ್ಣ ಮೊತ್ತ ಅನಿಸಬಹುದು, ಆದ್ರೆ ನಮ್ಮ ಸಂಘದ ಎಲ್ಲಾ ಚಟುವಟಿಕೆಗಳಿಗೆ ಇದೇ ದೊಡ್ಡ ಆಧಾರ ಸ್ತಂಭ. ಹಾಗಿದ್ರೆ ನಾವು ಕಟ್ಟೋ ಈ 800 ರೂಪಾಯಿ ಎಲ್ಲಿಗೆ ಹೋಗುತ್ತೆ? ಈ ಚಾರ್ಟ್ ನೋಡಿ, ಎಲ್ಲವೂ ಪಕ್ಕಾ ಲೆಕ್ಕ. ಇದರಲ್ಲಿ 75 ರೂಪಾಯಿ ರಾಜ್ಯ ಸಂಘಕ್ಕೆ, ಮತ್ತೊಂದು 75 ರೂಪಾಯಿ ಜಿಲ್ಲಾ ಸಂಘಕ್ಕೆ ಹೋಗುತ್ತೆ. ಅಂದ್ರೆ ತಲಾ 38% ಅಂದ್ಕೊಳ್ಳಿ. ಇನ್ನು ಉಳ್ದ 50 ರೂಪಾಯಿ ಅಂದ್ರೆ 25% ನೇರವಾಗಿ ನಮ್ಮ ತಾಲೂಕು ಸಂಘದ ಕೆಲಸ ಕಾರ್ಯಗಳಿಗೆ ಬಳಕೆಯಾಗುತ್ತೆ. ನೋಡಿ, ಈ ರೀತಿ ಪಾರದರ್ಶಕವಾಗಿ ಹಣ ಹಂಚಿಕೆ ಆಗೋದ್ರಿಂದ ಸಂಘದ 3 ಹಂತಗಳು ಬಲಿಷ್ಠವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಸರಿ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ವಿ. ಈಗ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಇಡೀ ಪ್ರಕ್ರಿಯೆಯಲ್ಲಿ ನಮ್ಮೆಲ್ಲರ ಪಾತ್ರ ಯಾಕಿಷ್ಟು ಮುಖ್ಯ? ನಾವ್ಯಾಕಿದರಲ್ಲಿ ಭಾಗವಹಿಸಬೇಕು? ನೋಡಿ, ಈ ಒಂದು ಮಾತು ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸಂಘದ ನಿಜವಾದ ಶಕ್ತಿ ಇರೋದು ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆಯಲ್ಲೇ. ಅಂದ್ರೆ ನಾವು ಬರೀ ವಂತಿಗೆ ಕೊಟ್ಟು ಸುಮ್ನಾಗೋದಲ್ಲ, ಚುನಾವಣೆಯಲ್ಲಿ ನಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಬೇಕು, ಸಭೆಗಳಿಗೆ ಹಾಜರಾಗಬೇಕು, ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ನಮ್ಮ ಸಂಘ ನಿಜವಾಗಿಯೂ ಬಲಿಷ್ಠ ಆಗೋಕೆ ಸಾಧ್ಯ. ಹಾಗಾಗಿ ಒಂದು ವಿಷಯ ಸ್ಪಷ್ಟ: ಈ ಚುನಾವಣೆ ಅಂದ್ರೆ ಕೇವಲ ಕೆಲವು ಪದಾಧಿಕಾರಿಗಳ ಆಯ್ಕೆ ಅಲ್ಲ, ಇದು ನಮ್ಮೆಲ್ಲರ, ಇಡೀ ಶಿಕ್ಷಕ ಸಮುದಾಯದ ಸಾಮೂಹಿಕ ಭವಿಷ್ಯದ ಆಯ್ಕೆ. ನಮ್ಮ ಧ್ವನಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋಕೆ, ನಮ್ಮ ಸಂಘವನ್ನ ಒಂದು ಬಲಿಷ್ಠ ಶಕ್ತಿಯಾಗಿ ರೂಪಿಸೋಕೆ ನಮ್ಮ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ. ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಸಮಯ ಇದು, ಅಲ್ವಾ? ಈ ರೀತಿಯ ಇನ್ನಷ್ಟು ಉಪಯುಕ್ತ ಮತ್ತು ಸ್ಪಷ್ಟವಾದ ಮಾಹಿತಿ ನಿಮಗಾಗಿ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.